ಈ ಒಬೇಸಿಟಿ ಸ್ಥೂಲಕಾಯ ಇದು ನಮ್ಮ ದೇಶದಲ್ಲಿ ಇವತ್ತು ಒಂದು ಮುಖ್ಯವಾದಂಥ ಸಮಸ್ಯೆಯಾಗಿ ಬೆಳೀತಾ ಇದೆ. ಅಂದರೆ ಮೇಲ್ನೋಟಕ್ಕಷ್ಟು ದಪ್ಪಕ್ಕಿಲ್ಲ ಅಂದರೂ ಕೂಡ ವೈದ್ಯಕೀಯ ದೃಷ್ಟಿಕೋನದಿಂದ ನೋಡಿದ್ರೆ ನಿಮಗೆ ಒಬೇಸಿಟಿ ಇದೆ ಅಂತ ಹೇಳೋದು. ದೇಹದಲ್ಲಿ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಪ್ರಮಾಣದಲ್ಲಿ ಅತಿಯಾದ ಕೊಬ್ಬಿನ ಸಂಗ್ರಹ ಆಗೋದು. ಸೊ ಅತಿಯಾದ ಕೊಬ್ಬಿನ ಸಂಗ್ರಹ ಆದಾಗ ಸಹಜವಾಗಿ ತೂಕ ಜಾಸ್ತಿ ಆಗುತ್ತೆ. BMI 23ಕ್ಕಿಂತ ಹೆಚ್ಚಿದ್ರೇ ಅದು ಅತಿ ತೂಕ ಮತ್ತು 25ಕ್ಕಿಂತ ಹೆಚ್ಚಿದ್ರೆ ಅದನ್ನು ಸ್ಥೂಲಕಾಯ ಒಬೇಸಿಟಿ ಅಂತ ಪರಿಗಣಿಸಲಾಗುತ್ತೆ. ಫಾಸ್ಟ್ ಫುಡ್, ಅದರಲ್ಲೂ ಸಕ್ಕರೆ ಜಾಸ್ತಿ ಇರತಕ್ಕಂಥ ಪಾನೀಯಗಳು, ಸಂಸ್ಕರಿಸಿದ ಆಹಾರ, ಪ್ರೊಸೆಸ್ಡ್ ಫುಡ್, ಇದು ಎಲ್ಲ ಕಡೆ ವಿಪರೀತವಾಗಿ ಸಿಗ್ತದೆ, ಸಿಗೋಕ್ಕೆ ಶುರುವಾಗ್ಬಿಟ್ಟಿದೆ ಈಗ. ಇದು ನಮಗೆ ಒಬೇಸಿಟಿ ತಂದುಕೊಡೋದಕ್ಕೆ ಮೊದಲನೇ ಮುಖ್ಯವಾದಂಥ ಕಾರಣ ಇದೆ. ಕೂತು ಕೆಲಸ ಮಾಡೋದು, TV ಮತ್ತು ಮೊಬೈಲ್ಗಳ ಕಾರಣಕ್ಕಾಗಿ ಒಂದೇ ಕಡೆ ಕೂತು ಗಂಟೆಗಟ್ಟಲೆ ನಾವು ಸಮಯ ಕಳೆಯೋದು ಆಗುತ್ತೆ. ಸಿಟ್ಟಿಂಗ್ ಡಿಸೀಸ್ ಅಂತ ಕೂಡ ಕರೀತಾರೆ. ಸಾಮಾನ್ಯವಾಗಿ ಹೇಳೋದು ಪುರುಷರಿಗೆ 90 ಸೆಂಟಿಮೀಟರ್ಗಿಂತ ಹೆಚ್ಚು ಮತ್ತು ಮಹಿಳೆಯರಿಗೆ 80 ಸೆಂಟಿಮೀಟರ್ಗಿಂತ ಹೆಚ್ಚು ಸೊಂಟದ ಸುತ್ತಳತೆ ಇದ್ದರೆ ಅದು ಆರೋಗ್ಯಕ್ಕೆ ಅಪಾಯಕಾರಿ. ಥಿನ್ ಫ್ಯಾಟ್ ಇಂಡಿಯನ್ ಭಾರತೀಯರಿಗೆ ಈ ಅಪಾಯ ಇನ್ನೂ ಹೆಚ್ಚು ಅಂತ ಹೇಳಲಾಗುತ್ತೆ. ಸ್ನೇಹಿತರೆ ನಮಸ್ಕಾರ. ಈ ದಿನ .com ಚಾನಲ್ನಲ್ಲಿ ಸಾಮಾನ್ಯವಾಗಿ ನಾನು ಸಾಮಾಜಿಕ ರಾಜಕೀಯ ವಿಚಾರಗಳ ಬಗ್ಗೆ ವಿಡಿಯೋ ಮಾಡ್ತೀನಿ. ನನ್ನ ವೃತ್ತಿಗೆ ಅಂದರೆ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದಂಥ ವಿಡಿಯೋನ ಇಲ್ಲಿ ನಾನು ಸಾಮಾನ್ಯವಾಗಿ ಮಾಡೋದಿಲ್ಲ. ಆದರೆ ಈ ದಿನ ವಿಡಿಯೋ ತಂಡದ ಸ್ನೇಹಿತರು ಈ ಒಬೇಸಿಟಿ ಅಂದರೆ ಸ್ಥೂಲಕಾಯ, ಬೊಜ್ಜು, ಈ ವಿಚಾರದ ಬಗ್ಗೆ ನಾನು ವಿಡಿಯೋ ಮಾಡಲೇಬೇಕು ಅಂತ ಒತ್ತಾಯ ಮಾಡಿದ್ರು. ಯಾಕಂದರೆ ನಾನು ನನ್ನ ವೈದ್ಯಕೀಯ ವೃತ್ತಿಯ ಭಾಗವಾಗಿ ಕೂಡ ಡಯಾಬಿಟಿಸ್ ಮತ್ತು ಒಬೇಸಿಟಿ ವಿಚಾರದಲ್ಲೇ ಕೆಲಸ ಮಾಡ್ತಿರೋದ್ರಿಂದ ಇದನ್ನು ನಾನು ಮಾತಾಡಲೇಬೇಕು ಅಂತಂದರು. ಈ ವಿಚಾರದಲ್ಲಿ ಒಂದು ಸಾಮಾಜಿಕ ಆಯಾಮ ಸಹ ಇರೋದರಿಂದ ಇದನ್ನು ಮಾತಾಡೋಕ್ಕೆ ನಾನು ಒಪ್ಕೊಂಡಿದ್ದೀನಿ. ಈ ಒಬೇಸಿಟಿ ಸ್ಥೂಲಕಾಯ ಇದು ನಮ್ಮ ದೇಶದಲ್ಲಿ ಇವತ್ತು ಒಂದು ಮುಖ್ಯವಾದಂಥ ಸಮಸ್ಯೆಯಾಗಿ ಬೆಳೀತಾ ಇದೆ. ಆದರೆ ಅದರ ಬಗ್ಗೆ ಜನಸಾಮಾನ್ಯರಿಗೆ ಮಾಹಿತಿ ತುಂಬ ಕಡಿಮೆ ಇದೆ. ಯಾವಾಗ ನಾವು ಅದನ್ನು ಒಬೇಸಿಟಿ ಅಂತ ಕರಿತೀವಿ ಅಂದರೆ ಎಷ್ಟು ತೂಕ ಇದ್ದರೆ ನಮಗೆ ಆರೋಗ್ಯಕ್ಕೆ ಸಮಸ್ಯೆ ಆಗುತ್ತೆ. ನಾವು ಒಬೇಸಿಟಿ ಅಂದ್ಕೊಂಡಾಗ ನಮ್ಮ ಕಣ್ಮುಂದೆ ಏನು ಬರುತ್ತೆ, ಅಷ್ಟು ತೂಕ ಕೆಲವರು ಇರೋದಿಲ್ಲ, ಆದರೂ ಕೂಡ ಅವರಿಗೆ ಒಬೇಸಿಟಿಯಿಂದ ಬರುವಂಥ ಆರೋಗ್ಯದ ಸಮಸ್ಯೆಗಳು ಕಾಡ್ತಾ ಇರ್ತವೆ. ಅಂದರೆ ಮೇಲ್ನೋಟಕ್ಕಷ್ಟು ದಪ್ಪಕ್ಕಿಲ್ಲ ಅಂದರೂ ಕೂಡ ವೈದ್ಯಕೀಯ ದೃಷ್ಟಿಕೋನದಿಂದ ನೋಡಿದ್ರೆ ನಿಮಗೆ ಒಬೇಸಿಟಿ ಇದೆ ಅಂತ ಹೇಳೋದು. ಇದನ್ನೆಲ್ಲ ಹೆಂಗೆ ಗುರುತಿಸೋದು, ಯಾವ ರೀತಿಯಲ್ಲಿ ಇದನ್ನು ನಾವು ಬಗೆಹರಿಸ್ಕೊಳ್ಬೇಕು, ಇದೆಲ್ಲ ಭಾಳ ಜನಕ್ಕೆ ಗೊತ್ತಿಲ್ಲ. ಅವೆಲ್ಲವನ್ನು ಇದರಲ್ಲಿ ತಿಳಿಸೋದಕ್ಕೆ ನಿಮಗೆ ಪ್ರಯತ್ನ ಮಾಡ್ತೀನಿ. ಯಾಕೆ ಇದ್ರ ಬಗ್ಗೆ ನಾವು ಮಾತಾಡಬೇಕು? ಯಾಕೆ ಅಂತಂದರೆ ಭಾರತದಲ್ಲಿ ಸ್ಥೂಲಕಾಯ ಒಂದು ಹೆಚ್ಚಾಗ್ತಾ ಇರುವಂಥ ಸಮಸ್ಯೆ ಆಗಿದೆ. ಇದು ಬರೀ ತೂಕದ ಸಮಸ್ಯೆ ಅಷ್ಟೇ ಅಲ್ಲ, ಇದು ನಮ್ಮ ಆರೋಗ್ಯ, ನಮ್ಮ ಜೀವನ ಶೈಲಿ, ನಮ್ಮ ಭವಿಷ್ಯ ಮತ್ತು ಒಟ್ಟಾರೆ ಒಂದು ಸಮುದಾಯವಾಗಿ ನಮ್ಮೆಲ್ಲರ ಭವಿಷ್ಯದ ಬಗ್ಗೆ ಕಾಳಜಿ ಇರೋದಾದರೆ ಇದನ್ನು ನಾವಿವತ್ತು ಚರ್ಚೆ ಮಾಡಲೇಬೇಕು. ಮೊದಲಿಗೆ ಸ್ಥೂಲಕಾಯ ಒಬೇಸಿಟಿ ಅಂದರೆ ಏನು ಅಂತ ನೋಡೋಣ. ಸ್ಥೂಲಕಾಯ ಅಂದರೆ ದೇಹದಲ್ಲಿ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಪ್ರಮಾಣದಲ್ಲಿ ಅತಿಯಾದ ಕೊಬ್ಬಿನ ಸಂಗ್ರಹ ಆಗೋದು. ಸೊ ಅತಿಯಾದ ಕೊಬ್ಬಿನ ಸಂಗ್ರಹ ಆದಾಗ ಸಹಜವಾಗಿ ತೂಕ ಜಾಸ್ತಿ ಆಗುತ್ತೆ. ಇದನ್ನು ಹೆಂಗೆ ಅಳಿಯೋದು? 70 kg ಇದ್ದರೆ ತೂಕ ಜಾಸ್ತಿನಾ, 90 kg ಇದ್ದರೆ ತೂಕ ಜಾಸ್ತಿನಾ? ಅಂದರೆ ನಿಮ್ಮ ಎತ್ತರ ಎಷ್ಟಿದೆ ಅದಕ್ಕೆ ತಕ್ಕನಾಗೆ ನಿಮ್ಮದು ಬಾಡಿ ವೆಯ್ಟ್ ಇರಬೇಕು, ನಿಮ್ಮ ದೇಹದ ತೂಕ ಇರಬೇಕು. ಇದನ್ನು ಅಳಿಯೋದಕ್ಕೆ ಒಂದು ಬಾಡಿ ಮಾಸ್ ಇಂಡೆಕ್ಸ್ ಅಂತ ಒಂದು ಸೂಚಿ ಇದೆ. ಅಂದರೆ ನಿಮ್ಮ ತೂಕವನ್ನು KGಗಳಲ್ಲಿ ಅಳೆದು, ಎತ್ತರವನ್ನು ಮೀಟರ್ನಲ್ಲಿ ಅಳೆದು kg/m² ಅನ್ನುವಂಥ ಸೂತ್ರದ ಪ್ರಕಾರ ಲೆಕ್ಕ ಹಾಕಿದ್ರೆ ಅದೇ BMI, ಬಾಡಿ ಮಾಸ್ ಇಂಡೆಕ್ಸ್. ಅಷ್ಟೆಲ್ಲ ತಲೆನೋವು ಯಾಕೆ ಅಂತ ಅನ್ನೋದಾದರೆ ಇಂಟರ್ನೆಟ್ನಲ್ಲಿ ಹೋಗಿ ಹುಡುಕಿದ್ರೆ ನಿಮಗೆ ಇಂಥ ಲೆಕ್ಕ ಹಾಕೋ ಜಾಗಗಳು ಭಾಳ ಸಿಗ್ತವೆ. ಅಲ್ಲಿ ಹೋಗಿ ನಿಮ್ಮ ತೂಕ ಮತ್ತು ಎತ್ತರ ಎಂಟ್ರಿ ಮಾಡಿದ್ರೆ BMI ಸಿಗುತ್ತೆ. ಈಗ ಈ BMI ಎಷ್ಟಿದ್ರೆ ಅದು ಅತಿ ತೂಕ, ಒಬೇಸಿಟಿ ಅಂತ ಅನ್ನೋದನ್ನು, ಈಗ ನೀವು ನನ್ನನ್ನು ನೋಡ್ತಾ ಇದ್ರೆ ನನ್ನ BMI 22.5 ಇದೆ. ಸಾಮಾನ್ಯವಾಗಿ 19ಕ್ಕಿಂತ ಕಡಿಮೆ ಇದ್ದರೆ ಅದು ಇರಬೇಕಾದ್ದಕ್ಕಿಂತ ಕಡಿಮೆ ತೂಕ, ಅಂಡರ್ ವೆಯ್ಟ್. ಅದು 19ರಿಂದ 25ರವರೆಗೆ ಅದು ಸರಿಯಾದ ತೂಕ, 26ರಿಂದ 30ರವರೆಗೆ ಅತಿ ತೂಕ ಮತ್ತು 30ಕ್ಕಿಂತ ಹೆಚ್ಚಿದ್ರೆ ಒಬೇಸಿಟಿ ಅಥವಾ ಸ್ಥೂಲಕಾಯ ಅಂತ ಹೇಳಲಾಗ್ತಿತ್ತು. ಆದರೆ ಈಗ ಭಾರತೀಯರಿಗೆ, ಒಟ್ಟಾರೆ ಏಷ್ಯನ್ನರಿಗೆ ಈ ಮಟ್ಟ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕೆ ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ? ಭಾರತೀಯರಿಗೆ ಯಾಕೆ, ಇಡೀ ಪ್ರಪಂಚದಲ್ಲಿ ಯುರೋಪಿಯನ್ನರಿಗೆ, ಅಮೆರಿಕನ್ನರಿಗೆ ಎಲ್ರಿಗೂ ಅನ್ವಯ ಆಗೋದು, ನಮಗೆ ಯಾಕೆ ಅನ್ವಯ ಆಗಲ್ಲ ಅನ್ನೋದನ್ನು ನಾನು ಆಮೇಲೆ ಹೇಳ್ತೀನಿ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಆದರೆ ಈ ತಿಳುವಳಿಕೆ ಪ್ರಕಾರ BMI 23ಕ್ಕಿಂತ ಹೆಚ್ಚಿದ್ರೇ ಅದು ಅತಿ ತೂಕ ಮತ್ತು 25ಕ್ಕಿಂತ ಹೆಚ್ಚಿದ್ರೆ ಅದನ್ನು ಸ್ಥೂಲಕಾಯ, ಒಬೇಸಿಟಿ ಅಂತ ಪರಿಗಣಿಸಲಾಗುತ್ತೆ. ನಿಜ ಅಂದರೆ ಹೌದು, ಇದೊಂದು ರಾಷ್ಟ್ರೀಯ ಸಮಸ್ಯೆಯಾಗಿ ಬೆಳೀತಾ ಇದೆ. ICMR ಇಂಡಿಯಾ ಡಯಾಬಿಟಿಸ್ನವರು 2008ರಿಂದ 2020 ನಡುವೆ ನಡೆಸಿರುವಂಥ ಅಧ್ಯಯನಗಳಲ್ಲಿ ಸಾಬೀತಾಗಿರುವಂಥ ಅಂಶ ಏನಂದರೆ, ಭಾರತದಲ್ಲಿ
20ಕ್ಕಿಂತ ಹೆಚ್ಚು ವಯಸ್ಸಿನವರು ಅವರಲ್ಲಿ 28.6% ಜನ ಸ್ಥೂಲಕಾಯ ಹೊಂದಿದ್ದಾರೆ. ಸುಮಾರು 40% ಜನ ಹೊಟ್ಟೆಯಲ್ಲಿ ಹೆಚ್ಚಿನ ಕೊಬ್ಬು, ಇದನ್ನು ನಾವು ಸೆಂಟ್ರಲ್ ಒಬೆಸಿಟಿ ಅಂತ ಕರಿತೀವಿ, ಅದನ್ನು ಹೊಂದಿದ್ದಾರೆ. ಮಕ್ಕಳಲ್ಲೂ ಕೂಡ ಈ ಸ್ಥೂಲಕಾಯ ಅಥವಾ ಒಬೆಸಿಟಿ 8.4% ಇದೆ. ಯಾಕೆ ಈ ಸಮಸ್ಯೆ ಇಷ್ಟೊಂದು ದೊಡ್ಡದಾಗ್ತಿದೆ? ಯಾಕೆ ಅಂದರೆ ಕಳೆದ 30 ವರ್ಷಗಳಲ್ಲಿ ಭಾರತದ ಜನರ ಜೀವನ ಶೈಲಿಯಲ್ಲಿ ಭಾಳ ದೊಡ್ಡ ಬದಲಾವಣೆಗಳಾಗಿವೆ. ಅದಕ್ಕಾಗಿಯೇ ಈ ರೀತಿ ಒಬೆಸಿಟಿ ಹೆಚ್ಚಾಗ್ತಾ ಇದೆ. ಒಬೆಸಿಟಿಗೆ ಬೇರೆ ಬೇರೆ ಕೆಲವು ಕಾರಣಗಳು ಇರ್ತವೆ. ಅಂದರೆ ಅದರಲ್ಲೂ ಕೆಲವು ಕಾಯಿಲೆಗಳಿಂದ ದಪ್ಪಕ್ಕಾಗ್ತಾರೆ. ಆದರೆ ನಾವೀಗ ಮಾತಾಡ್ತಾ ಇರೋದು ತಡೆಗಟ್ಟೋದಕ್ಕೆ ಸಾಧ್ಯವಿರುವ ಬಹುತೇಕ ಹೆಚ್ಚಿನವರಿಗೆ ಕಾಡುವಂಥ ಒಂದು ತಪ್ಪಾದ ಜೀವನ ಶೈಲಿಯಿಂದ ಸ್ಥೂಲಕಾಯ ಬರೋದಿದೆಯಲ್ಲ, ಅದರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ತಪ್ಪಾದ ಜೀವನ ಶೈಲಿ ಅಂತಂದರೆ ಏನು? ಮೊದಲನೇದು ಆಹಾರದ ಅಭ್ಯಾಸ. ಅಂದರೆ ಈಗ ಫಾಸ್ಟ್ ಫುಡ್, ಅದರಲ್ಲೂ ಸಕ್ಕರೆ ಜಾಸ್ತಿ ಇರ್ತಕ್ಕಂಥ ಪಾನೀಯಗಳು, ಸಂಸ್ಕರಿಸಿದ ಆಹಾರ, ಪ್ರೊಸೆಸ್ಡ್ ಫುಡ್, ಇದು ಏನು ಎಲ್ಲ ಕಡೆ ವಿಪರೀತವಾಗಿ ಸಿಗ್ತದೆ, ಸಿಗೋಕ್ಕೆ ಶುರುವಾಗ್ಬಿಟ್ಟಿದೆ ಈಗ. ಇದು ನಮಗೆ ಒಬೆಸಿಟಿ ತಂದು ಕೊಡೋದಕ್ಕೆ ಮೊದಲನೇ ಮುಖ್ಯವಾದಂಥ ಕಾರಣ ಇದೆ. ಎರಡನೇದು ಕಾರ್ಬೋಹೈಡ್ರೇಟ್, ಅಂದರೆ ಶರ್ಕರ ಪಿಷ್ಟ, ಇದು ನಮ್ಮ ಆಹಾರದಲ್ಲಿ ಜಾಸ್ತಿ ಇರೋದು. ಭಾರತೀಯ ಆಹಾರದಲ್ಲಿ ಅನ್ನ, ಚಪಾತಿ, ರೊಟ್ಟಿ, ಮುದ್ದೆ, ಒಟ್ಟು ಗೋಧಿ, ರಾಗಿ ಮತ್ತು ಅಕ್ಕಿಯಿಂದ ಮಾಡುವಂಥ ಪದಾರ್ಥಗಳೇನಿರ್ತವೆ ಅದು, ಇದರಲ್ಲಿ ಹೆಚ್ಚಿನ ಕಾರ್ಬೋಹೈಡ್ರೇಟ್ ಇರ್ತದೆ. ಹಣ್ಣುಗಳಲ್ಲೂ ಕೂಡ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ. ಎಲ್ಲ ರೀತಿಯ ಸಿಹಿ ಪದಾರ್ಥಗಳಲ್ಲಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರ್ತದೆ. ಇವೆಲ್ಲ ಕೂಡ ದೇಹದಲ್ಲಿ ಗ್ಲೂಕೋಸ್ ಆಗಿ ಪರಿವರ್ತನೆ ಆಗುತ್ತೆ ಮತ್ತು ಅತಿಯಾಗಿ ಸೇವಿಸಿದರೆ ಅದು ಕೊಬ್ಬಿನ ರೂಪದಲ್ಲಿ ಸಂಗ್ರಹ ಆಗುತ್ತೆ. ಅತಿಯಾಗಿ ಸೇವಿಸ್ತಾ ಇದ್ದೀವಾ ಇಲ್ವಾ ಅಂತಂದರೆ ನಮ್ಮ ಬಹುತೇಕರ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಹೆಚ್ಚೆಚ್ಚನೆ ಇರ್ತದೆ. ಮೂರನೇದು ಕಡಿಮೆ ದೈಹಿಕ ಚಟುವಟಿಕೆ. ದಿನೇ ಒಟ್ಟು ದೈಹಿಕ ಚಟುವಟಿಕೆ ನಮ್ಮ ದೈನಂದಿನ ಬದುಕಿನಲ್ಲೇ ಭಾಳ ಕಡಿಮೆ ಆಗಿದೆ. ಅಂದರೆ ಕೂತು ಕೆಲಸ ಮಾಡೋದು, ಟಿ ವಿ ಮತ್ತು ಮೊಬೈಲ್ಗಳ ಕಾರಣಕ್ಕಾಗಿ ಒಂದೇ ಕಡೆ ಕೂತು ಗಂಟೆಗಟ್ಟಲೆ ನಾವು ಸಮಯ ಕಳೆಯೋದು ಆಗುತ್ತೆ. ಸಿಟ್ಟಿಂಗ್ ಡಿಸೀಸ್ ಅಂತ ಕೂಡ ಕರೀತಾರೆ. ಮತ್ತು ಕಾರುಗಳು, ಕ್ಯಾಬು ಮತ್ತು ಆಟೋ ಇತ್ಯಾದಿಗಳು ನಾವು ನಮ್ಮ ಮನೆಯ ಮುಂದೆ ನಾವು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗಿ ಇಳಿಯೋ ಥರದ್ದು ಆಗಿರೋದು. ಇಂಥ 10 ಹಲವು ಕಾರಣಗಳಿಂದಾಗಿ ಈ ದೈಹಿಕ ಚಟುವಟಿಕೆ ಅನ್ನೋದು ತುಂಬ ಕಡಿಮೆ ಆಗಿದೆ. ನಗರೀಕರಣ ಹೆಚ್ಚಾದಂಗೆ ಒಬೆಸಿಟಿ ಜಾಸ್ತಿ ಆಗ್ತಿದೆ ಅನ್ನುವಂಥ ಮಾತಿದೆ. ಆದರೆ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಜಂಕ್ ಫುಡ್ ಇರಲಿ ಅಥವಾ ಈ ರೀತಿಯಾದಂಥ ಒಂದು ಜೀವನ ಶೈಲಿ ಏನಿದೆ ಅದು ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಜಾಸ್ತಿ ಆಗ್ತಿದೆ. ಆದರೆ ನಗರಗಳಲ್ಲಿ ಒಟ್ಟಾರೆ ಒಬೆಸಿಟಿ ಜಾಸ್ತಿ ಇದೆ. ಇದಲ್ಲದೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅಫ್ಕೋರ್ಸ್ ಇದು ಕೂಡ ಜೀವನ ಶೈಲಿಯಿಂದನೇ ಇರೋವಂಥ ಒಂದು ಸಮಸ್ಯೆ. ಅಂದರೆ ಕಾರ್ಬೋಹೈಡ್ರೇಟ್ಗಳನ್ನು ಅತಿಯಾಗಿ ಸೇವಿಸಿದಾಗ ಈ ದೇಹದ ಜೀವಕೋಶಗಳು ಇನ್ಸುಲಿನ್ನು ಕೂಡ ಜಾಸ್ತಿ ಉತ್ಪಾದನೆ ಮಾಡುತ್ತೆ ಮತ್ತು ಇನ್ಸುಲಿನ್ ಸೆನ್ಸಿಟಿವಿಟಿ ಕಡಿಮೆ ಆಗುತ್ತೆ. ಅಂದರೆ ದೇಹದ ಎಲ್ಲ ಜೀವಕೋಶಗಳಿಗೆ ಏನು ಇನ್ಸುಲಿನ್ನ ಅಗತ್ಯ ಇದೆ ಅದು ಆ ಇನ್ಸುಲಿನ್ ಎಷ್ಟು ಬಂದರೂ ಕೂಡ ಅದಕ್ಕೆ ಕಡಿಮೆ ಪ್ರತಿಕ್ರಿಯೆ ನೀಡುತ್ತದೆ. ಇನ್ಸುಲಿನ್ ಸೆನ್ಸಿಟಿವಿಟಿ ಕಡಿಮೆ ಆಗುತ್ತೆ. ಇದರಿಂದ ರಕ್ತದಲ್ಲಿ ಸಕ್ಕರೆ ಮಟ್ಟ ಜಾಸ್ತಿ ಆಗುತ್ತೆ ಮತ್ತು ಕೊಬ್ಬು ಕೂಡ ವಿಪರೀತವಾಗಿ ಸಂಗ್ರಹ ಆಗುತ್ತೆ. ಯಾಕಂದರೆ ಇನ್ಸುಲಿನ್ಗೆ 2 ಥರದ ಕೆಲಸ. ಒಂದು ರಕ್ತದಲ್ಲಿರ್ತಕ್ಕಂಥ ಸಕ್ಕರೆಯನ್ನು ಕಡಿಮೆ ಮಾಡೋದು, ಇನ್ನೊಂದು ಕೊಬ್ಬಿನ ಉತ್ಪಾದನೆ ಮಾಡೋದು. ಭಾರತೀಯರಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸು ಮಿಕ್ಕ ಕಡೆಗಳಿಗಿಂತ ಜಾಸ್ತಿನೇ ಇದೆ. ಇದಕ್ಕೆ ಮತ್ತು ಒಂದು ಸೆಂಟ್ರಲ್ ಒಬೆಸಿಟಿ ಅಂತ ಕರಿತೀವಿ. ಅಂದರೆ ಹೊಟ್ಟೆಯಲ್ಲಿ ಕೊಬ್ಬು ಸಂಗ್ರಹಣೆ ಆಗೋದು, ಅದು ಹೊಟ್ಟೆಯ ಸುತ್ತ, ಹೊಟ್ಟೆಯ ಒಳಗೆ, ಹೊಟ್ಟೆಯ ಒಳ ಅಂಗಗಳಲ್ಲಿ ವಿಸರಲ್ ಫ್ಯಾಟ್ ಅಂತ ಕರಿತೀವಿ. ಇದಕ್ಕೆ ಒಂದು ಆನುವಂಶಿಕವಾಗಿ ಕೂಡ, ಅಂದರೆ ನಮ್ಮ ಜೀನ್ಸ್ನಲ್ಲೇ ಇದು ಬರುವಂಥ ಸಾಧ್ಯತೆ ಕೂಡ ಇದೆ. ಈ ಭಾರತೀಯರಿಗೆ ಇರ್ತಕ್ಕಂಥ ಈ ವಿಶಿಷ್ಟ ಸಮಸ್ಯೆಯನ್ನು ಥಿನ್ ಫ್ಯಾಟ್ ಇಂಡಿಯನ್ ಅನ್ನುವಂಥ ಹೆಸರಿನಲ್ಲೂ ಕೂಡ ಕರೀಲಾಗ್ತದೆ. ಅಂದರೆ ತೆಳ್ಳಗಿದ್ದರೂ ಕೂಡ ಕೊಬ್ಬು ಹೆಚ್ಚಿರ್ತಕ್ಕಂಥ ಭಾರತೀಯರು ಅಂತ. ಅಂದರೆ ಹೊರಗಿನಿಂದ ನೋಡೋಕ್ಕೆ ತೆಳ್ಳಗೆ ಕಾಣಿಸ್ತಾರೆ, ತುಂಬ ದಪ್ಪಕ್ಕೆ ಅಂತ ಇರೋದಿಲ್ಲ. ಆದರೆ ಒಳಗಡೆ ಅವ್ರ ದೇಹದಲ್ಲಿ ಹೆಚ್ಚಿನ ಕೊಬ್ಬು ವಿಶೇಷವಾಗಿ ಹೊಟ್ಟೆ ಸುತ್ತ ಸಂಗ್ರಹ ಆಗಿರುತ್ತೆ. ಇದು ಆರೋಗ್ಯಕ್ಕೆ ಅಪಾಯಕಾರಿ. ಈ ಕೊಬ್ಬು ಡಯಾಬಿಟಿಸ್ ಬರೋದಕ್ಕೆ, ಹೃದಯ ಸಮಸ್ಯೆ ಬರೋದಕ್ಕೆ, ಇದಕ್ಕೆಲ್ಲ ಕೂಡ ಕಾರಣ ಆಗುತ್ತೆ. ICMR ಇಂಡಿಯಾ ಸ್ಟಡಿ ಏನು ನಡೀತು, ಈ ಅಧ್ಯಯನದ ಪ್ರಕಾರ ಭಾರತದಲ್ಲಿ 30-40% ಜನ ಭಾರತೀಯರು ಇದರಿಂದ ಬಳಲ್ತಾ ಇದ್ದಾರೆ ಅಂತ. ಅಂದರೆ ಇನ್ನೊಂದು ಸರಿ ಹೇಳಬೇಕು ಅಂದರೆ ಅವರ BMI ಸಾಮಾನ್ಯವಾಗಿ ನಾವು ಯಾವುದನ್ನು ನಾರ್ಮಲ್ ಅಂತ ಹೇಳ್ತೀವಿ ಅದರೊಳಗಡೆ ಇರ್ಬೋದು. ಆದರೂ ಕೂಡ ಅವರ ಒಬೆಸಿಟಿ ಅಂತ ನಾವೇನು ಹೇಳ್ತೀವಿ ಅದರಿಂದ ಬರುವಂಥ ಸಮಸ್ಯೆಗಳು ಅವರಿಗೆ ಜಾಸ್ತಿ ಆಗ್ತಿರ್ತದೆ. ಹಾಗಾಗಿನೇ ಒಬೆಸಿಟಿ ಇದೆ ಅನ್ನೋದನ್ನು ತೀರ್ಮಾನಿಸೋದಕ್ಕೆ BMI ಯುರೋಪಿಯನ್ನರಿಗೆ ಎಷ್ಟಿದೆಯೋ ಅದೇ ಮಾನದಂಡವನ್ನು ಭಾರತೀಯರಿಗೂ ಕೂಡ ಅಳವಡಿಸೋಕ್ಕೆ ಆಗಲ್ಲ ಅನ್ನೋದು ಇದರಿಂದ ನಮ್ಗೆ ಗೊತ್ತಾಗುತ್ತೆ. ಅದರ ಜೊತೆಗೆ ನಿಜವಾಗ್ಲೂ ಯುರೋಪಿಯನ್ನರ ಸ್ಟ್ಯಾಂಡರ್ಡ್ ಏನಿದೆ, ಅಂದರೆ 25ಕ್ಕಿಂತ BMI ಹೆಚ್ಚಿದರೆ ಅದನ್ನು ಅತಿ ತೂಕ ಅಂತನೋ, 30ಕ್ಕಿಂತ ಹೆಚ್ಚಿದರೆ ಅದನ್ನು ಒಬೆಸಿಟಿ ಅಂತನೂ ಕರಿಬೇಕು ಅಂತ ಆ ಮಾನದಂಡ ಇಟ್ಕೊಂಡ್ರೂ ಕೂಡ
ಸಿಕ್ಕಾಪಟ್ಟೆ ಜನ ಸಿಕ್ಕಾಪಟ್ಟೆ ದಪ್ಪ ಆಗ್ತಾ ಇದ್ದಾರೆ. 2030 ಒಳಗೆ ಭಾರತದಲ್ಲಿ 2.7 ಕೋಟಿ ಮಕ್ಕಳು ಕೂಡ ಈ ಸ್ಥೂಲಕಾಯದಿಂದ ಬಳಲಬಹುದು ಅಂತ WHO ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ. ಇದು ನಮ್ಮ ದೇಶದಲ್ಲಿ ಒಂದು ದೊಡ್ಡ ಆರೋಗ್ಯದ ಸಂಕಷ್ಟವಾಗಿ ಒಬೆಸಿಟಿ ಹೆಂಗೆ ಏರ್ತಾ ಇದೆ ಅನ್ನೋ ವಿಚಾರವನ್ನು ನಮಗೆ ತೋರಿಸುತ್ತೆ. ನಮಗೊಂದು ಪ್ರಶ್ನೆ ಬರ್ಬೋದು, ಆಯಿತು ದಪ್ಪಕ್ಕಿರಲಿ ಅಲ್ವಾ, ಏನೀಗ ಸಮಸ್ಯೆ ಏನು ದಪ್ಪಕ್ಕಿದ್ರೆ ಇನ್ನು ಒಳ್ಳೆಯದಾಗುತ್ತಲ್ವಾ ಅಂತ. ಈ ಸ್ಥೂಲಕಾಯ ಅನ್ನೋದು ಯಾಕೆ ಚಿಂತೆ ವಿಷಯ ಅಂದರೆ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಇದು ಕಾರಣ ಆಗುತ್ತೆ. ಮೊದಲನೇ ಸಮಸ್ಯೆ ಡಯಾಬಿಟಿಸ್ ಬರೋದು, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಇದರಿಂದ ಟೈಪ್ 2 ಡಯಾಬಿಟಿಸ್ ಏನಿದೆ ಇದು ಒಬೆಸಿಟಿ ಇರೋರಲ್ಲಿ ಭಾಳ ಹೆಚ್ಚಿರ್ತದೆ. ಹೃದಯದ ಸಮಸ್ಯೆಗಳು, ಇದು ಕೂಡ ಸೆಂಟ್ರಲ್ ಒಬೆಸಿಟಿ ಇರೋವಂಥವ್ರಿಗೆ ಹೃದಯಾಘಾತ ಮತ್ತು ಸ್ಟ್ರೋಕ್ನ ಅಪಾಯ ಜಾಸ್ತಿ ಆಗುತ್ತೆ. ಮತ್ತು ಹಲವು ರೀತಿಯಾದಂಥ ಸಮಸ್ಯೆಗಳು ಬರುತ್ತೆ. ಕ್ಯಾನ್ಸರ್ ಯಾರಿಗೆ ಹೆಚ್ಚಿದೆ ಅಂತ ನೀವು ನೋಡಿದ್ರೆ ಅದು ಸ್ಥೂಲಕಾಯ ಇರತಕ್ಕಂಥವ್ರಿಗೆ ಹೆಚ್ಚಿದೆ. ಹೈಪೋಥೈರಾಯ್ಡಿಸಮ್ ಅದು ಅವ್ರಿಗೆ ಜಾಸ್ತಿ ಇದೆ. PCOD ಅಂತ ಮಹಿಳೆಯರಿಗಿರ್ತದೆ, ಆ ಸಮಸ್ಯೆ ಜಾಸ್ತಿ ಇದೆ. ಕೋವಿಡ್ನ ಸಂದರ್ಭದಲ್ಲಿ ಹೆಚ್ಚು ತೀರಿಕೊಂಡವರು ಹೆಚ್ಚು ಒಬೆಸಿಟಿ ಇದ್ದವರು ಅನ್ನೋದು ನಾವು ನೋಡ್ತೀವಿ. ಮತ್ತು ಹೆಚ್ಚು ತೂಕ ಜಾಸ್ತಿ ಇದ್ದರೆ ನಮ್ಮ ಜಾಯಿಂಟ್ಸ್ ಮೇಲೆ, ನಮ್ಮ ಕೀಲುಗಳ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ, ಅದು ಸಮಸ್ಯೆ ಇರುತ್ತೆ. ಮಾನಸಿಕ ಆರೋಗ್ಯ ಇದು ಕೂಡ ಒಬೆಸಿಟಿ ಇದ್ದಾಗ ಅದು ಹೆಚ್ಚಾಗುತ್ತೆ. ಇಂಥ ಒಂದು ದೊಡ್ಡ ಸೆಟ್ ಆಫ್ ಪ್ರಾಬ್ಲಮ್ಸು ಇದು ಒಬೆಸಿಟಿಯಿಂದ ಇರ್ತದೆ. ಈ ಸೆಂಟ್ರಲ್ ಒಬೆಸಿಟಿಯನ್ನು ನಾವು ಯಾವ ರೀತಿಯಲ್ಲಿ ಕಂಡುಕೋಬೋದು ಅಂತ ಹೇಳಿದ್ರೆ, ಅಂದರೆ ಸಾಮಾನ್ಯ ನಮಗೆಲ್ಲದಕ್ಕೂ ಕೂಡ ತಕ್ಷಣದ ಕೆಲವು ಆನ್ಸರ್ ಬೇಕಾಗುತ್ತಲ್ಲ. ಈ ವಿಡಿಯೋ ನೋಡಿದ ತಕ್ಷಣ ನನಗೆ ಸೆಂಟ್ರಲ್ ಒಬೆಸಿಟಿ ಇದೆಯಾ ಇಲ್ವಾ ಅಂತ ನೋಡ್ಕೋಬೇಕು ಅಂತ ಸಾಮಾನ್ಯವಾಗಿ ಹೇಳೋದು, ಪುರುಷರಿಗೆ 90 ಸೆಂಟಿಮೀಟ್ರಿಗಿಂತ ಹೆಚ್ಚು ಮತ್ತು ಮಹಿಳೆಯರಿಗೆ 80 ಸೆಂಟಿಮೀಟ್ರಿಗಿಂತ ಹೆಚ್ಚು ಸೊಂಟದ ಸುತ್ತಳತೆ ಇದ್ದರೆ ಅದು ಆರೋಗ್ಯಕ್ಕೆ ಅಪಾಯಕಾರಿ. ಥಿನ್ ಫ್ಯಾಟ್ ಇಂಡಿಯನ್ ಭಾರತೀಯರಿಗೆ ಈ ಅಪಾಯ ಇನ್ನೂ ಹೆಚ್ಚು ಅಂತ ಹೇಳಲಾಗಿದೆ. ಇದೆಲ್ಲ ನಿಮ್ಗೆ ಹೆದರಿಸೋದಕ್ಕೆ ಮಾತ್ರ ಹೇಳಿದ್ದು ಅಂತ ಅನ್ಕೋಬೇಡಿ, ಇದೆಲ್ಲ ನಿಜ ಇಲ್ಲಿ ತನಕ ಹೇಳಿದ್ದು. ಆದರೆ ಈ ಹೆದರಿಕೆಯನ್ನು ಕಡಿಮೆ ಮಾಡ್ಬೋದಾಗಿರುವಂಥ ಒಂದು ವಿಚಾರ ಕೂಡ ಇದೆ. ಅದೇನು ಅಂತಂದರೆ ಸ್ಥೂಲಕಾಯವನ್ನು ತಡೆಗಟ್ಟೋದಕ್ಕೆ ಸಾಧ್ಯ. ಮತ್ತು ಈಗಾಗಲೇ ಸ್ಥೂಲಕಾಯ ಬಂದಿದ್ದರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ. ಇದಕ್ಕೆ ವೈಯಕ್ತಿಕವಾದಂಥ ಮಟ್ಟದಲ್ಲಿ ಮತ್ತು ಸಮುದಾಯದ ಮಟ್ಟದಲ್ಲಿ ನಾವು ಕೆಲವು ಕ್ರಮಗಳನ್ನು ತೆಗೆದುಕೊಳ್ಬೇಕು. ಅದನ್ನು ಮಾಡೋದಾದರೆ ಖಂಡಿತವಾಗ್ಲೂ ಕೂಡ ಸ್ಥೂಲಕಾಯವನ್ನು ನಾವು ನಿರ್ವಹಿಸ್ಬೋದು. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ನಮಗೆ ಈ ಒಬೆಸಿಟಿ ಬರದೇ ಇರೋದಕ್ಕೆ, ನಾವು ಅಷ್ಟು ದಪ್ಪ ಆಗದೆ ಇರೋದಕ್ಕೆ, ಸ್ಥೂಲಕಾಯ ಆಗದೆ ಇರೋದಕ್ಕೆ ಏನು ಮಾಡ್ಬೋದು ವೈಯಕ್ತಿಕವಾಗಿ ಅಂತ, ನಾವು ಆರೋಗ್ಯಕರವಾದಂಥ ಆಹಾರವನ್ನು ತಿನ್ನಬೇಕು. ಹೆಚ್ಚು ತರಕಾರಿಗಳನ್ನು ತಿನ್ನಬೇಕು. ಹೋಲ್ ಗ್ರೈನ್ಸ್ ಅಂತೀವಿ, ಸಂಪೂರ್ಣ ಧಾನ್ಯಗಳ ತಿನ್ನಬೇಕು. ಆದರೆ ಒಟ್ಟಾರೆ ನಮಗೆ ಕಾರ್ಬೋಹೈಡ್ರೇಟನ್ನು ಸೀಮಿತಗೊಳಿಸಬೇಕು. ಕಾರ್ಬೋಹೈಡ್ರೇಟ್ ಅಂದರೆ ಅಕ್ಕಿ, ರಾಗಿ, ಗೋಧಿ, ಜೋಳ, ಸಿರಿಧಾನ್ಯದಲ್ಲೂ ಕೂಡ ಕಾರ್ಬೋಹೈಡ್ರೇಟು ಜಾಸ್ತಿ ಇರುತ್ತೆ. ಸೊ ಇದನ್ನು ಕಡಿಮೆ ಮಾಡಿ ಯಾವುದಲ್ಲಿ ಫೈಬರ್ ಜಾಸ್ತಿ ಇರುತ್ತೆ ಅದನ್ನು ನಾವು ತಿನ್ನಬೇಕು. ಮತ್ತು ಅತಿಯಾದ ಸಕ್ಕರೆ ಇರತಕ್ಕಂಥ ಎಲ್ಲ ರೀತಿಯ ಆಹಾರ ಪದಾರ್ಥಗಳನ್ನು ನಾವು ವರ್ಜಿಸಬೇಕು. ಅದರಲ್ಲಿ ಫ್ರೂಟ್ ಜ್ಯೂಸ್ ಕೂಡ ಸೇರಿದಂತೆ ಇಂಥದ್ದೆಲ್ಲವನ್ನು ಕೂಡ ನಾವು ಕಡಿಮೆ ಮಾಡಬೇಕು. ದಿನಕ್ಕೆ ಕನಿಷ್ಠ 30 ನಿಮಿಷದಷ್ಟು ನಮಗೆ ಎಕ್ಸಸೈಸ್ ಇದ್ದರೆ, ವಾಕಿಂಗ್ ಇದ್ದರೆ, ವಾಕಿಂಗ್ ಎಕ್ಸಸೈಸ್ ಥರದಲ್ಲೇ ಯೋಗ ಅದಿದ್ರು, ಆಟ ಆಡಿದ್ರು ಕೂಡ ಇದು ಕೂಡ ನಮಗೆ ಒಳ್ಳೇದು ಮಾಡುತ್ತೆ. ನಿದ್ದೆ ಮತ್ತು ಒತ್ತಡ ನಿರ್ವಹಣೆ. ಈಗ ನಿದ್ದೆ ಕಡಿಮೆ ಆಗಿಬಿಟ್ರೆ ಸಣ್ಣಕ್ಕಾಗ್ಬಿಡ್ತಾರೆ ಅಂತ ಭಾಳ ಜನಕ್ಕಿದೆ. ನಿದ್ದೆ ಸರಿಯಾಗಿ ಆಗದೇ ಇದ್ದರೆ ತೂಕ ಜಾಸ್ತಿ ಆಗುತ್ತೆ ಮತ್ತು ಒತ್ತಡದಿಂದ ತಿನ್ನೋ ಅಭ್ಯಾಸ ಕೂಡ ಜಾಸ್ತಿ ಆಗುತ್ತೆ. ಅದಕ್ಕೆ ಸರಿಯಾದಂಥ ನಿದ್ದೆ ಮತ್ತು ನೆಮ್ಮದಿ ಇರತಕ್ಕಂಥದ್ದು ಅಗತ್ಯ ಇದೆ. ಸೊ ಆಗಾಗ್ಗೆ ನಾವು ಆರೋಗ್ಯ ತಪಾಸಣೆ ಮಾಡ್ಕೋಬೇಕು ಅಂತ, ಇದಕ್ಕೋಸ್ಕರ ಪ್ರತಿ 6 ತಿಂಗಳಿಗೆ, ವರ್ಷಕ್ಕೆ ಏನೆಲ್ಲ ಜಗತ್ತಲ್ಲಿದೆ ಎಲ್ಲ ಟೆಸ್ಟ್ ಮಾಡಿಸ್ಬೇಕು ಅಂತ ಅಲ್ಲ. ಆದರೆ ನಿಮ್ಮ BMI, ಸೊಂಟದ ಸುತ್ತಳತೆ, ನಿಮ್ಮ ಶುಗರು ಮತ್ತು ಇನ್ಸುಲಿನ್ ಮಟ್ಟ ಇದನ್ನೆಲ್ಲ ಕೂಡ ನೋಡ್ಕೊಳ್ಳೋದ್ರಿಂದ ಕೂಡ ನಾವು ಮುಂಚೆನೇ ಇದನ್ನೆಲ್ಲ ತಿಳ್ಕೊಂಡು ಸರಿ ಮಾಡ್ಕೋಬೋದು. ಸೊ ಇದು ವ್ಯಕ್ತಿಗತವಾದಂಥ ಕ್ರಮಗಳಾಯಿತು ಒಬೆಸಿಟಿ ಬರೋದನ್ನು ತಡೆಗಟ್ಟೋದಕ್ಕೆ. ಒಂದು ಸಮುದಾಯವಾಗಿ ಏನು ಕ್ರಮ ತಗೋಬೋದು ಅಂದರೆ, ಇದರ ಬಗ್ಗೆ ಮೊದಲಿಗೆ ಎಲ್ಲ ಕಡೆ ಜಾಗೃತಿ ಮೂಡುವಂಥ ಅಗತ್ಯ ಇದೆ. ಶಾಲಾ ಕಾಲೇಜುಗಳ ಪಠ್ಯದಲ್ಲಿ ಇದು ಸೇರಬೇಕು. ಮತ್ತು ಭಾರತೀಯರಲ್ಲಿ ಈ ಸಮಸ್ಯೆ ಇನ್ನೂ ಹೆಚ್ಚು ಏರ್ತಾ ಇದೆ. ನಮ್ಮ ಒಟ್ಟಾರೆ BMI ಇಂಡೆಕ್ಸು ಏನಿದೆ ಇದು ಬೇರೆಯವ್ರಿಗಿಂತ ಕಡಿಮೆ ಇದೆ. ಇದ್ರ ಬಗ್ಗೆ ಎಲ್ಲ ಶಿಕ್ಷಣ ಕೊಡಬೇಕು. ಮತ್ತು ಅಫ್ಕೋರ್ಸ್ ದೈಹಿಕ ಚಟುವಟಿಕೆಯನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ನಾವು ವ್ಯಕ್ತಿಗತವಾದ ದಾರಿಗಳನ್ನ ಎಲ್ಲರೂ ಹುಡುಕೋಬೋದು. ಆದರೂ ಕೂಡ ಸಾರ್ವಜನಿಕ ಸೌಲಭ್ಯ ಎಲ್ರಿಗೂ ಮುಕ್ತವಾಗಿರಬೇಕು. ಸರ್ಕಾರ ಪಾರ್ಕ್ಗಳನ್ನು, ವಾಕಿಂಗ್ ಟ್ರ್ಯಾಕು ಇತ್ಯಾದಿಗಳನ್ನು ಮಾಡೋದಾದರೆ ಇದು ಎಲ್ರಿಗೂ ಓಪನ್ ಆಗಿ ಇರುವಂಥ ಕೆಲಸ ಆಗಬೇಕು. ಕೆಲವು ರೀತಿಯ ಜಾಹೀರಾತುಗಳನ್ನು ನಿಯಂತ್ರಣ ಮಾಡುವಂಥ ಅಗತ್ಯ ಇದೆ. ಕಾರ್ಬೋಹೈಡ್ರೇಟ್ ಭರಿತ
ಒಂದು ಜಂಕ್ ಫುಡ್ ಜಾಹೀರಾತುಗಳನ್ನು ಮಕ್ಕಳಿಗೆ ಮತ್ತೆ ತೋರಿಸೋವಂಥದ್ದು ಏನಿದೆ, ಇದರಿಂದ ಸಮಸ್ಯೆ ಇದೆ. ಸೆಲೆಬ್ರಿಟಿಗಳು ಅಂತ ಜಾಹೀರಾತುಗಳನ್ನು ನೀಡೋದಕ್ಕೆ ಇದಕ್ಕೆ ನಿರ್ಬಂಧ ಆಗಬೇಕು. ಮತ್ತು ಅದಕ್ಕೋಸ್ಕರ ಟ್ಯಾಕ್ಸ್ ಕೂಡ ಜಾಸ್ತಿ ಹಾಕ್ಬೋದು. ಅಂದರೆ ಯಾವುದು ಅನಾರೋಗ್ಯಕರವಾದಂಥ ಆಹಾರ ಪದಾರ್ಥಗಳಿದೆಯೋ ಅದರ ಮೇಲೆ ಟ್ಯಾಕ್ಸ್ ತುಂಬ, ಇದನ್ನು ಫ್ಯಾಟ್ ಟ್ಯಾಕ್ಸ್ ಅಂತ ಕೂಡ ಕರೀಲಾಗುತ್ತೆ, ಅದನ್ನು ಕೂಡ ಮಾಡೋದಕ್ಕೆ ಸರ್ಕಾರ ಹೊರಡಬೇಕು. ಅದೆಲ್ಲ ಸರಿ, ಇದೆಲ್ಲನೂ ತಡೆಗಟ್ಟೋದಕ್ಕೆ ಆಯಿತು. ಆದರೆ ಈಗಾಗಲೇ ಬಂದುಬಿಟ್ಟಿದ್ರೆ ಏನು ಮಾಡ್ಬೋದು, ಆವಾಗ ಈ ಮೇಲಿನ ಜನರಲ್ ಕ್ರಮಗಳೇನಿದೆ ಅಷ್ಟರಿಂದ ಕಡಿಮೆ ಆಗೋದಿಲ್ಲ ಕೊಬ್ಬು. 1 kg ಕೊಬ್ಬನ್ನು ಕರಗಿಸೋದಕ್ಕೆ ತುಂಬ ಕೆಲಸ ಮಾಡಬೇಕಾಗುತ್ತೆ. ಇದಕ್ಕೆ ಈ ವಿಚಾರದಲ್ಲಿ ನೀವು ಮೇಲಿನ ಎಲ್ಲ ಜನರಲ್ ಕ್ರಮಗಳ ಜೊತೆಗೆ ಈ ವಿಚಾರದಲ್ಲಿ ಈಗಾಗಲೇ ಕೆಲಸ ಮಾಡಿರುವಂಥ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳೋದು ಒಳ್ಳೆಯದು. ಯಾಕೆ ಅಂತಂದರೆ ಈ ಜನರಲ್ ಆದ ಸಲಹೆಗಳಿಂದ ನಮಗೆ ತೂಕ ಇಳಿದೇ ಇದ್ದಾಗ ನಮಗೇನು ಅನಿಸುತ್ತೆ ಅಂದರೆ ನಾವು ಚೆನ್ನಾಗೇ ಎಲ್ಲ ಪಾಲಿಸ್ತಿದ್ದೀವಿ ಆದರೂ ತೆಳಗಾಗ್ತಿಲ್ಲ ಅಂತ ಅನ್ನಿಸ್ತಾ ಇರೋ, ಒಂದು ಮೋಟಿವೇಶನ್ ಬರೋದಿಲ್ಲ ತೂಕ ಕರಗಿಸೋದಕ್ಕೆ. ಹಾಗಾಗಿ ಇಂಥ ಸಮಸ್ಯೆಯನ್ನು ನಿಭಾಯಿಸಿ ಗೊತ್ತಿರುವಂಥ ವೈದ್ಯರುಗಳ ಹತ್ರ ಹೋಗಿ ಕೇಳಬೇಕು. ಮತ್ತು ಒಬೆಸಿಟಿಗೆ ಬೇರೆ ಕಾರಣಗಳು ಇರೋದ್ರಿಂದ ಬೇರೆ ಏನಾದರೂ ಕಾಯಿಲೆ ಇದೆಯಾ ಅನ್ನೋದನ್ನು ಕೂಡ ನಾವು ತೋರಿಸ್ಕೊಳ್ಬೇಕು. ಇಲ್ಲೇ ನಿಮಗೆ ಇನ್ನೂ ಒಂದು ವಿಚಾರನೂ ಕೂಡ ಹೇಳಬೇಕು. ಇದನ್ನು ನಾವು ಮೆಟಬಲಿಕ್ ಸಿಂಡ್ರೋಮ್ ಅಂತ ಕರಿತೀವಿ. ಅಂದರೆ ಒಂದಕ್ಕಿಂತ ಹೆಚ್ಚು ಸಮಸ್ಯೆಗಳ ಗುಚ್ಛ ಇದು. ಮೆಟಬಲಿಕ್ ಸಿಂಡ್ರೋಮ್ ಅಂದರೆ BP ಹೆಚ್ಚಾಗಿರೋದು, ಶುಗರ್ ಜಾಸ್ತಿ ಇರೋದು, ಅನಾರೋಗ್ಯಕರವಾದಂಥ ಕೊಲೆಸ್ಟ್ರಾಲ್ ಹೆಚ್ಚಿರೋದು ಮತ್ತು ಹೊಟ್ಟೆಯ ಸುತ್ತಲಿನ ಕೊಬ್ಬು ಜಾಸ್ತಿ ಇರೋದು, ಇವೆಲ್ಲ ಸೇರಿದ್ರೆ ನಾವು ಮೆಟಬಾಲಿಕ್ ಸಿಂಡ್ರೋಮ್ ಅಂತೀವಿ. ಇದರಲ್ಲಿ ಈಗ 1-2 ಸಮಸ್ಯೆಗಳು ಇಲ್ಲದೇ ಇರ್ಬೋದು. ಅಂದರೆ ಈಗ ನಿಮಗೆ ಹೈಪರ್ ಟೆನ್ಷನ್ ಇಲ್ಲದೆ ಇರ್ಬೋದು, ಡಯಾಬಿಟಿಸ್ ಇಲ್ಲದೆ ಇರ್ಬೋದು, ಮಿಕ್ಕಿದಿರ್ಬೋದು, ನಿಧಾನಕ್ಕವೆಲ್ಲ ಬರ್ತವೆ. ಮತ್ತು ಈ ರೀತಿ ಇರೋರಿಗೆ ಡಯಾಬಿಟಿಸ್ ಟೈಪ್ 2 ಅದು ಬರುವಂಥ ಸಾಧ್ಯತೆ, ಲಕ್ವಾ ಅಥವಾ ಪಾರ್ಶ್ವವಾಯು ಆಗೋದು, ಹಾರ್ಟ್ ಅಟ್ಯಾಕ್ ಆಗೋದು ಇವೆಲ್ಲ ಜಾಸ್ತಿ ಇರುತ್ತೆ ಈ ಮೆಟಬಾಲಿಕ್ ಸಿಂಡ್ರೋಮ್ ಇರೋವಂಥವ್ರಿಗೆ. ಇದಕ್ಕೇನು ಕಾರಣ? ನಮ್ಮ ಆಹಾರದಲ್ಲಿ ಇರಬೇಕಾದ ಪೌಷ್ಟಿಕಾಂಶಗಳು ಸರಿಯಾಗಿಲ್ಲದೆ ಇರೋದು, ಮುಖ್ಯವಾಗಿ ಕಾರ್ಬೋಹೈಡ್ರೇಟ್ ಹೆಚ್ಚಿರೋದು ಮತ್ತು ನಮ್ಮ ಜೀನ್ಸ್ನಲ್ಲೇ ಇಂಥ ಸಮಸ್ಯೆ ಬರೋಕ್ಕೆ ಬೇಕಾದಂಥ ಅಂಶಗಳು ಇರೋದ್ರಿಂದ ನಾವು ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಅಂತ ಹೇಳ್ತೀವಿ. ಕಡಿಮೆ ದೈಹಿಕ ಚಟುವಟಿಕೆ ಇರೋದು, ಇದೆಲ್ಲ ಏನು ಆಗಲೇ ನಾನು ಒಬೆಸಿಟಿಗೆ ಕಾರಣವಾದಂಥ ಸಂಗತಿಗಳು ಅಂತ ಹೇಳಿದೆ, ಇವೆಲ್ಲದರ ಪರಿಣಾಮವಾಗಿ ಯಾವುದನ್ನು ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಕರಿತೀವೋ ಅದು ಜಾಸ್ತಿ ಆಗುತ್ತೆ. ಹಾಗಾಗಿ ಸ್ಥೂಲಕಾಯದ ಈ ಸವಾಲು ಏನಿದೆ ಇವತ್ತು, ಇದನ್ನು ನಿಭಾಯಿಸಬೇಕು ಅಂತಂದರೆ ಇವೆಲ್ಲವನ್ನು ನಾವು ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಮಾಡಿದ್ರೆ ಸಾಧ್ಯ ಆಗುತ್ತೆ. ಅಂದರೆ ಅದು ಬಾರದ ಹಾಗೆ ತಡೆಗಟ್ಟಬೇಕು. ಅದಕ್ಕೆ ಕೆಲವು ಜನರಲ್ ಕ್ರಮಗಳು ಇವೆ. ಸೊ ಇವತ್ತಿಂದ ನಾನು ಏನು ಮಾಡಬೇಕು ಅಂತ ನೀವು ಕೇಳಿದ್ರೆ ನಾನು ಇಷ್ಟು ಹೇಳ್ತೀನಿ. ಪ್ರತಿದಿನ ಕನಿಷ್ಠ 30 ನಿಮಿಷ ವ್ಯಾಯಾಮ ಮಾಡಿ ಅಥವಾ ವಾಕಿಂಗ್ ಮಾಡಿ, ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡಿ, ಅಕ್ಕಿ, ರಾಗಿ, ಗೋಧಿ, ಜೋಳ, ಸಿರಿಧಾನ್ಯ, ಹಣ್ಣುಗಳು, ಸ್ವೀಟ್ಸು ಇದನ್ನು ಕಡಿಮೆ ಮಾಡಿ, ತರಕಾರಿ, ಕಾಳುಗಳು, ಮೀನು, ಮೊಟ್ಟೆ, ಮಾಂಸ ಇದನ್ನು ನೀವು ಜಾಸ್ತಿ ತಿನ್ನಿ. ಅಫ್ಕೋರ್ಸ್ ನಿಮಗೆ ಬಿಳಿ ಅಕ್ಕಿಗೂ ಸಿರಿಧಾನ್ಯಕ್ಕೂ ಯಾವುದು ಒಳ್ಳೆಯದು ಅಂತ ಕೇಳಿದ್ರೆ ಖಂಡಿತ ಸಿರಿಧಾನ್ಯ ಒಳ್ಳೆಯದು. ಆದರೆ ಸಿರಿಧಾನ್ಯವನ್ನು ಸಕಲ ಸಮಸ್ಯೆಗಳಿಗೆ ರಾಮಬಾಣ ಅನ್ನೋ ರೀತಿ ಒಳಗಡೆ ಭಾವಿಸಬಾರ್ದು. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಬೇಕು. ಈ ಥರ ಒಂದು ಆರೋಗ್ಯಕರವಾದಂಥ ಜೀವನ ಶೈಲಿಯಿಂದ ವ್ಯಕ್ತಿಗತವಾಗಿ ನಾವು ಅನುಕೂಲ ಪಡ್ಕೊಳ್ಬೋದು. ಆದರೆ ಸರ್ಕಾರದ ಮೇಲೆ ನಾವು ಒತ್ತಡ ತರ್ತಾ ಒಂದು ಸಮುದಾಯವಾಗಿ ಕೆಲವು ಬದಲಾವಣೆಗಳಿಗೆ ಕಾರಣ ಆಗಬೇಕು. ಅದೇನು ಅದನ್ನು ಕೂಡ ಆಗಲೇ ಹೇಳಿದೆ, ಜಂಕ್ ಆಹಾರ ಹೆಚ್ಚು ಸಿಗದೇ ಇರೋ ಹಾಗೆ ಮಾಡಬೇಕು, ಅಂಥದ್ರ ಮೇಲೆ ವಿಪರೀತ ತೆರಿಗೆ ಹಾಕಬೇಕು. ಮತ್ತು ಮುಖ್ಯವಾಗಿ ಜನರಿಗೆ ಪ್ರೋಟೀನ್ ಮತ್ತು ಆರೋಗ್ಯಕರವಾದಂಥ ಕೊಬ್ಬು ಇರತಕ್ಕಂಥ ಹೆಲ್ದಿ ಫ್ಯಾಟ್ ಇರುವಂಥ ಪದಾರ್ಥಗಳು ದುಬಾರಿಯಾಗದ ಹಾಗೆ ಸಬ್ಸಿಡಿ ಕೊಡಬೇಕು. ಇದು ಭಾಳ ಮುಖ್ಯ. ಇವತ್ತೇನಾಗಿದೆ, ಕಾರ್ಬೋಹೈಡ್ರೇಟ್ ಅನ್ನೋದು ಚೀಪರ್ ಫುಡ್ ಕೂಡ ಆಗಿದೆ, ಅದು ಅಗ್ಗದ್ದು. ಈಗ ಪ್ರೋಟೀನ್ ಇರ್ತಕ್ಕಂಥದ್ದು ಅಥವಾ ಹೆಲ್ದಿ ಫ್ಯಾಟ್ ಇರುವಂಥ ಎಲ್ಲ ರೀತಿಯ ಪದಾರ್ಥಗಳು ಅದು ಸ್ವಲ್ಪ ದುಬಾರಿ. ಸೊ ಹಾಗಾಗಿ ಸರ್ಕಾರ ಅದಕ್ಕೆ ಸಬ್ಸಿಡಿ ಕೊಡಬೇಕು. ಶಾಲಾ ಕಾಲೇಜಿನ ಪಠ್ಯದಲ್ಲಿ ಇವೆಲ್ಲ ವಿಚಾರಗಳನ್ನು ಸೇರಿಸಬೇಕು. ಆ ಮೂಲಕ ಈ ದೇಶದಲ್ಲಿ ರೋಗ ಮತ್ತು ರೋಗಿಗಳು ಕಡಿಮೆ ಆಗೋ ಹಾಗೆ ಮಾಡಬೇಕು. ಈ ಕೆಲಸವನ್ನು ನೀವೆಲ್ಲ ಒಟ್ಟಿಗೆ ಮಾಡೋಣ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.